ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಈಗ ಮತ್ತೊಂದು ಬಲಿಯಾಗಿದೆ. ಘಟನಾ ಸ್ಥಳದಲ್ಲೇ ಶವ ಇಟ್ಟು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗೆ ಈಗ ಮತ್ತೊಂದು ಬಲಿಯಾಗಿರುವಂಥದ್ದು ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಭಾಗದಲ್ಲಿ ಪ್ರತಿ ಸಾರಿ ಈ ರೀತಿಯಾದಂತಹ ಸಾವುಗಳು ಸಂಭವಿಸ್ತಾ ಇವೆ. ಕಾಡಾನೆ ದಾಳಿಯಿಂದ ಸರಣಿ ಸಾವುಗಳು ನಡೀತಾ ಇವೆ. ಆದರೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ವ್ಯಕ್ತವಾಗಿರುವಂತಹ ಆಕ್ರೋಶ. ನಿನ್ನೆ ಆನೆ ದಾಳಿಯಿಂದ ಒಬ್ಬರು ಮೃತಪಟ್ಟಿದ್ರು, ಕಾರ್ಮಿಕ ವಸಂತ್ ಅಂತ ಹೇಳಿ. ಶಾಶ್ವತ ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಈಗ ಜಮಾವಣೆಗೆ ಆಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ಈಗ ನಿಯೋಜನೆಗೊಳಿಸಿದ್ದಾರೆ. ಪೊಲೀಸರು ಜನರನ್ನ ನಿಯಂತ್ರಿಸ್ತಾ ಇದ್ದಾರೆ. ಬಟ್ ಪ್ರತಿಭಟನೆ ಅಂತೂ ಇನ್ನೂ ಕೂಡ ಮುಂದುವರೆದಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಇಲ್ಲಿನ ಜನರ ಬೇಡಿಕೆ ಒಂದೇ, ಶಾಶ್ವತ ಪರಿಹಾರ ನೀಡಬೇಕಿದಕ್ಕೆ. ಯಾಕಂದ್ರೆ ಪ್ರತಿ ಬಾರಿ ಕಾಡಾನೆಗಳು ನಾಡಿಗೆ ನುಗ್ಗಿ ಗ್ರಾಮಕ್ಕೆ ನುಗ್ಗಿ ಈ ತರದ ಅಪಘಾತಗಳಾಗ್ತಾ ಇವೆ, ಜನ ಸಾಯ್ತಾ ಇದ್ದಾರೆ. ಬಟ್ ಅರಣ್ಯ ಇಲಾಖೆ ಸಿಬ್ಬಂದಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಸರಿಯಾದಂತಹ ಪರಿಹಾರ ಆಗಲಿ, ಶಾಶ್ವತ ಆದಂತಹ ಒಂದು ಪರಿಹಾರ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡೇ ಇರೋದು ಮೇಡಮ್. ಒಂದು ಆನೆನ ಇಲ್ಲಿಂದ ಶಾಶ್ವತವಾಗಿ ಟ್ರಾನ್ಸ್ಲೊಕೇಶನ್ ಮಾಡಬೇಕು, ಇಲ್ಲ ಆನೆ ದಾಳಿ. ಇನ್ನು ಆನೆ ದಾಳಿಗೆ ಕಾರ್ಮಿಕ ಮೃತಪಟ್ಟಂತಹ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ್ದಾರೆ ಬೇಲೂರಿನ ಶಾಸಕರಾದಂತಹ ಎಚ್ ಕೆ ಸುರೇಶ್. ಶಾಸಕರಿಗೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಾತ ಕೂಡ ಸಾಥ್ ನೀಡಿದ್ದಾರೆ. ಮೃತದೇಹ ಸ್ಥಳಾಂತರ ಮಾಡದೆ ಜನರಿಂದ ಪ್ರತಿಭಟನೆ ಆಗ್ತಾ ಇದೆ. ಸ್ಥಳಕ್ಕೆ ಸಿಎಂ ಹಾಗೂ ಅರಣ್ಯ ಸಚಿವ ಬರುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಅಲ್ಲಿವರೆಗೆ ನಾವು ಶವವನ್ನು ಮೇಲೆ ತೋಕೆ ಬಿಡೋದಿಲ್ಲ ಅಂತ ಜನ ಪಟ್ಟು ಹಿಡಿತಿದ್ದಾರೆ. ಜನರ ಮನವೊಲಿಕೆಗೆ ಶಾಸಕರು ಅಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಅರಣ್ಯ ಸಚಿವರ ಜೊತೆ ಈಗ ಬೇಲೂರು ಶಾಸಕ ಸುರೇಶ್ ಅವರು ಕೂಡ ಈಗ ಬಂದಿದ್ದಾರೆ. ಅಲ್ಲಿ ಮಾತನಾಡ್ತಾ ಇದ್ದಾರೆ. 1 ಗಂಟೆಯಿಂದ ನೂರಾರು ಜನರಿಂದ ರಸ್ತೆ ತಡೆ ನಡೀತಾ ಇರುವಂಥದ್ದು. ಅರಣ್ಯ ಸಚಿವರು ಇಲ್ಲಿಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಒಂದು ಬೇಡಿಕೆ ಇದೆ. ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅಲ್ಲಿನ ಜನ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಡಿಸಿ ಮತ್ತು ಎಸ್ಪಿ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಣ. ಮಂಜುನಾಥ್, ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಇನ್ನೂ ಕೂಡ ಶವ ಅಲ್ಲೇ ಇಟ್ಕೊಂಡಿದಾರಾ? ಇನ್ನು ಶವವನ್ನ ತೆಗೆಯೋದಕ್ಕೆ ಬಿಡ್ತಾ ಇಲ್ವಾ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಮನವೊಲಿಕೆ ಆಗ್ತಾ ಇಲ್ವಾ ಮಂಜುನಾಥ್? ರೆಹಮಾನ್, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ನಿನ್ನೆ ಸಂಜೆ ಏನು ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ವಸಂತ್ ಅವರು ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಇದು ಕೇವಲ ಇದೊಂದು ಸಾವಲ್ಲ, ನಿರಂತರವಾಗಿ 2 ದಶಕಗಳಿಂದ 80 ಜನರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಹಾಗಾಗಿನೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಅಂತೇಳಿ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಈಗ ಜನರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನ ಡಿಸಿ ಮತ್ತೆ ಸ್ಥಳೀಯ ಶಾಸಕರು ಮಾಡ್ತಿದ್ರು ಕೂಡ ಜನರು ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು, ಉಸ್ತುವಾರಿ ಸಚಿವರು ಬರಬೇಕು, ಅಲ್ಲಿವರೆಗೂ ನಾವು ಮೃತದೇಹವನ್ನು ಇಲ್ಲಿಂದ ಸ್ಥಳಾಂತರ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜನರ ಕೂಗು ಒಂದೇ, ಇನ್ನೆಷ್ಟು ಬಲಿಬೇಕು ನಿಮಗೆ, ಇನ್ನೆಷ್ಟು ಜನ ನಿಮಗೆ ಸಾವು ಬೇಕು ಅಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಜನರು ತಮ್ಮ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ. ಎಲ್ಲರ ಡಿಮ್ಯಾಂಡ್ ಒಂದೇ, ಇವತ್ತು ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು, ಈ ಒಂದು ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ಬಗ್ಗೆ ಮಾತಾಡಿಕೊಂಡು ಸ್ಥಳೀಯರಿದ್ದಾರೆ. ಹೇಳಿ ಸರ್, ಈ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ? ತುಂಬ ವ್ಯಕ್ತಿತ್ವ ಆಧರಣ ಇದೆ. ನಾವು ನಮ್ಮ ಡಿಮ್ಯಾಂಡ್ಸ್ ಏನು ಅಂದರೆ, ಇಲ್ಲಿಗೆ ಶ್ರೀಯುತರಂತ ಈಶ್ವರ್ ಖಂಡ್ರೆ ಸಾಹೇಬರು ಈ ಜಾಗಕ್ಕೆ ಬಂದು ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಪದೇ ಹಳೆ ಸರ್ಕಾರಗಳಿದ್ದಾಗಲೂ ಪದೇ ನಾವು ಮನವಿ ಮಾಡ್ತಾನೇ ಇದ್ದೇವೆ. ಈ ಇತ್ತೀಚೆಗೆ ಒಂದು 2 ತಿಂಗಳಿಂದ ಇಲ್ಲಿ ಅಂಕೇಳಿಯಲ್ಲಿ ಸಾವಾಗಿತ್ತು. ಒಬ್ಬ ಕೂಲಿ ಕಾರ್ಮಿಕ ತೀರೋಗಿದ್ರು. ಈಗ ಸಹೋದರ ವಸಂತರವರು ಮೃತಪಟ್ಟಿದ್ದಾರೆ. ಅವರಿಗೆ ಮೂರು ಜನ ಮಕ್ಕಳಿದ್ರು ಅಗಲಿದ್ದಾರೆ. ಅವರಿಗೆ ಸರ್ಕಾರ 25 ಲಕ್ಷ ಪರಿಹಾರ ಕೊಡಬೇಕು. ಅವ್ರ ಮಗನಿಗೆ ಸರ್ಕಾರಿ
ಹುದ್ದೆ ಕೊಡಬೇಕು. ಸರ್ಕಾರಿ 18 ವರ್ಷದ ರಾಜೇಶ್ ಅನ್ನೋ ಮಗ ಇದ್ದಾನೆ, ಅವರಿಗೆ ಸರ್ಕಾರಿ ಹುದ್ದೆ ಕೊಡಬೇಕು. ತುಂಬ ಕೂಲಿ ಕಾರ್ಮಿಕರಿದ್ದಾರೆ. ಆಮೇಲೆ ಏನು ಅಂದರೆ ಇದಕ್ಕೆ ಶಾಶ್ವತ ಪರಿಹಾರ ಈ ಜಾಗಕ್ಕೆ ಉಸ್ತುವಾರಿ ಸಚಿವರುಗಳಾಗಲಿ ಅಥವಾ ಅರಣ್ಯ ಸಚಿವರಾಗಲಿ ಬರಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟಲಲ್ಲ, ಶವನ ಇನ್ನೂ ಎತ್ತಿಲ್ಲ, ಶವನ ನಾಳೆ ಎತ್ತದಾಗಲಿ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಕಟ್ಟಲಲ್ಲ ಅಂತ ಈ ಮುಖಾಂತರ ನಿಮ್ಮ ಮುಖ್ಯ ವಾಹಿನಿ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದ್ದೇವೆ. ನಾವು ಈ ಜಾಗ ಬಿಟ್ಟು ಕಟ್ಟಲಲ್ಲ, ಯಾವುದೇ ಕಾರಣಕ್ಕೂ ಈ ಜಾಗಕ್ಕೆ ಸಚಿವರುಗಳು ಭೇಟಿ ಕೊಟ್ಟು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಮ್ಮ ಬೇಡಿಕೆ. ರೆಹಮಾನ್, ಈ ಭಾಗದಲ್ಲಿ ಕಾಫಿ ತೋಟದಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಮಿಕರು ಕೆಲಸ ಮಾಡ್ತಾರೆ. ಪ್ರತಿದಿನ ಕಾಫಿ ತೋಟಕ್ಕೆ ಹೋಗುವಾಗಲೂ ಕೂಡ ಮತ್ತೆ ವಾಪಸ್ ಬರ್ತೀವಿ ಅಂತಕ್ಕಂಥ ಯಾವುದೇ ಗ್ಯಾರಂಟಿ ಇಲ್ಲದ ಜನರು ಹೊರಗಡೆ ಹೋಗ್ತಾರೆ. ಸೊ ಅದ್ರ ಭಾಗವಾಗಿ ನಿನ್ನೆ ಕೂಡ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದಾನೆ. ಸಾಕಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೇಳಿಯಮ್ಮ, ನಿಮ್ಮ ಪರಿಸ್ಥಿತಿ ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಹೇಗಿರುತ್ತೆ? ನಮಗೆ ಆನೆದಿಂದ ಸಮಸ್ಯೆ ಸರ್, ಕೆಲಸ ಮಾಡಕ್ ಆಗಲ್ಲ. ಈಗ ಬೆಳಿಗ್ಗೆ ಹೋಯ್ತು ಸಂಜೆ ಮನೆಗೆ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನಾವು ವಾರದಲ್ಲಿ ಸಂಘಕ್ಕೆ 2-3 ಸಾವಿರ ರೂಪಾಯಿ ಸಂಘ ಕಟ್ಟಬೇಕು. ಕಟ್ಟಲಿಲ್ಲ ಅಂತಂದ್ರೆ ಸಂಘದವ್ರು ಬಿಡಲ್ಲ. ನಾವು ಯಾವ ಥರದಲ್ಲಿ ಕೆಲಸ ಮಾಡೋದು? ನಮಗೆ ಆನೆ ಇಲ್ದಂಗೆ ನಾವು ಜಮೀನು ಮಾಡಕ್ ಆಯ್ತಲ್ಲ. ಜಮೀನು ಮಾಡಿದ್ದೆಲ್ಲ ಪೂರ್ತಿ ಎಲ್ಲ ಗದ್ದೆ ಅದೇ ಜಮೀನು ಅಂದ್ರೆ ಎಲ್ಲ ಒಂದೇ, ಎಲ್ಲ ಪರಿಹಾರ ನಾಶ ಮಾಡಾಕ್ತಾ ಇದಾವೆ. ಏನು ಮಾಡಂಗಿಲ್ಲ. ಆ ಥರಕ್ಕಾಯ್ತು ನಾವು ಯಾವ ಥರದಲ್ಲಿ ಜೀವನ ಮಾಡೋದು ಸರ್, ನೀವೇ ಹೇಳಿ. ಪ್ರತಿನಿತ್ಯ ಆನೆಗಳೆಲ್ಲ ಓಡಾಡ್ತಾ ಇದ್ದೇವೆ, ಡೈಲಿ ಓಡಾಡ್ತಾ ಇದ್ದೇವೆ ಸರ್. ನಾವು ಕೆಲಸ ಮಾಡೋದು ಯಾವ ಥರ? ನಾವು ಹೊಟ್ಟೆ ತಿನ್ನೋದು ಯಾವ ಥರ? ಸಣ್ಣ ಪುಟ್ಟ ಮಕ್ಳು ಇಟ್ಕೊಂಡು ನಾವು ಯಾವ ಥರದಲ್ಲಿ ಜೀವನ ಮಾಡೋದು? ಅದು ನಮಗೆ ಪರಿಹಾರ ಮಾಡ್ಕೊಡ್ಬೇಕು ಅವರು. ಆನೆ ಕೂಡ ಒಬ್ಬ ಕಾರ್ಮಿಕರು ಡೆತ್ ಆಗಿದ್ದಾರೆ. ಅವ್ರ ಕುಟುಂಬಗಳೆಲ್ಲ ಒಂದು ರೀತಿ ಅನಾಥರ ಆಯ್ತಾರೆ. ಈಗ ಅವ್ರಿಗೆ ನಾವು ಯಾವ ಥರ ಪರಿಹಾರ ಮಾಡೋದು? ಅದು ನೀವು ಮಾಡ್ಕೊಡ್ಸ್ಕೊಡ್ಬೇಕು. ಹೇಳಮ್ಮ, ನೀವು ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗುವಾಗ ಯಾವ ರೀತಿ ಭಯ ಇರುತ್ತೆ? ಭಯ ಇರೋದಕ್ಕೋಸ್ಕರ ನಾವು ಕೇಳ್ತಿರೋದು. ನೀವು ನಮಗೆ ಸರ್ಕಾರ ಈ ಸಹಕಾರ ಏನು ಕೊಡೋದು ಬೇಡ, ಒಟ್ಟಿಗೆ ಆನೆ ಬರ್ದಂಗೆ ನೀವು ತಡಿಬೇಕು. ಅಷ್ಟು ನಮಗೆ ಬೇಕಾಗಿರೋದು ಗೊತ್ತಾ? ನಾವು 4 ಮಕ್ಕಳು ಸಾಕಬೇಕು, ಮಕ್ಕಳು ಓದಿಸ್ಬೇಕು, ಇಷ್ಟೆಲ್ಲ ಕಷ್ಟ ಇದೆ. ಒಂದೊಂದು ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ನೆನ್ನೆ 6 ಗಂಟೆ ಎಲ್ಲ ಕೆಲಸ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಬೆಳಗಿಂದ ಓಡಾಡಿತ್ತು ಅದು. ನಾವು ಸಣ್ಣ ಸಣ್ಣ ಮಕ್ಳು ಕೆಲ್ಸಕ್ಕೆ ಕಳಿಸ್ತೀವಿ. ನಾವು ಏನು ಮಾಡ್ಬೇಕು ಅವಾಗ? ಅಕಸ್ಮಾತ್ ನಮ್ಮ ಗಂಡಂದಿರು ಒಬ್ಬೊಬ್ಬರೇ ಬರ್ತಿರ್ತಾರೆ. ನಮ್ಮ ಗಂಡದ್ರು ಏನಾರು ಆದ್ರು ಅಂದ್ರೆ ನಮಗೆ ಹೊಣೆ ಯಾರು? ಅಷ್ಟು ನಾವು ಕೇಳ್ತಿರೋದು, ಅಷ್ಟು ನಮಗೆ ಬೇಕು. ನೀವು ಏನೋ ಪರಿಹಾರ ನಮಗೆ ಕೊಡೋದೇ ಬೇಡ. ಒಟ್ಟಿಗೆ ನೀವು ಆನೆ ಬರ್ದಂಗೆ ನೀವು ಅವಾಯ್ಡ್ ಮಾಡಬೇಕು. ಅಷ್ಟು ನಮಗೆ ಬೇಕಾಗಿರೋದು. ಇಲ್ಲಿಂದ ಎದ್ದು ಹೋಗೋದಿಲ್ಲ ಆಗಿದ್ರೆ ಇಲ್ಲ 3 ಕೆಜಿ ಅಕ್ಕಿ ಕೊಡ್ತೀರಿ. 3 ಕೆಜಿ ಅಕ್ಕಿ ನಮ್ಮ ಜೀವನ ಮಾಡೋಕ್ಕಾಗಲ್ಲ. ಎಂಥದ ಇದು ಗೃಹಲಕ್ಷ್ಮಿ ಮಾಡಿದ ಅದ್ರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನಾವು ಆಟ ಗೆಲ್ಬೇಕು, ನಾವು ಜೀವನ ಮಾಡಬೇಕು. ಒಟ್ಟಿಗೆ ನಮಗೆ ಆನೆ ಬರಬಾರ್ದು. ಒಂದು ಬೆಳೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. 2 ವರ್ಷ ಜೋಳ ಮಾಡಿದೆ, 1 ರೂಪಾಯಿ ದುಡ್ಡು ತಗೊಂಡಿಲ್ಲ, ಆಳ್ಬಿಟ್ಟಿದ್ದೀನಿ. ಇವತ್ತು ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ನಮ್ಮ ಹತ್ರ ದುಡ್ಡಿಲ್ಲ. ನಾವು ಏನು ಮಾಡಬೇಕು? ಏನು ಮಾಡಬೇಕು ನಾವು ಅವಾಗ? ಅದರಿಂದವ ನೀವು ಏನೋ ಮಾಡೋದು ಬೇಡ, ನಮಗೆ ಆನೆ ಬರ್ದಂಗೆ ನಮಗೆ ತಡಿಬೇಕು. ರೆಹಮಾನ್, ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರ ಎಲ್ಲರ ಒತ್ತಾಯ ಒಂದೇ, ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು. ಈ ಸಮಸ್ಯೆಗೆ ಇಲ್ಲಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗಬೇಕು. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಿ ಆನೆ ಧಾಮವನ್ನು ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ನಾವು ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ, ರಸ್ತೆ ತಡೆಯನ್ನ ಮಾಡಿದ್ದಾರೆ. ಬಹುತೇಕ ಎಲ್ಲ ವಾಹನಗಳು ಕೂಡ ಸ್ಟಾಪ್ ಆಗಿದ್ದಾವೆ. ಜನರು ಸುಮಾರು 1.5-2 ಗಂಟೆಯಿಂದ ಏನು ಬೇಲೂರಿಂದ ಅರೇಹಳ್ಳಿ ಮತ್ತೆ ಸಕಲೇಶಪುರಕ್ಕೆ ಇರ್ತಕ್ಕಂಥ ಈ ಒಂದು ರಸ್ತೆಯನ್ನ ಬಂದ್ ಮಾಡಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಜಿಲ್ಲಾಧಿಕಾರಿ ಇರ್ಬೋದು, SP ಇರ್ಬೋದು, ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಅವರು ಎಲ್ಲರೂ ಕೂಡ ಜನರ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಸಚಿವರು ನಾಳೆ ಬರ್ತಾರೆ ಅಥವಾ ನಾಡಿದ್ದು ಬರ್ತಾರೆ, ಇಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಜನರು ಅದಕ್ಕೆ ಭಕ್ತ ಇಲ್ಲ. ಅವರೇನೋ ಡಿಮ್ಯಾಂಡ್ ಒಂದು ಯಾವುದೇ ಕಾರಣದಿಂದ ಇಲ್ಲಿಂದ ಮೃತದೇಹವನ್ನು ಎತ್ತಲಿಕ್ಕೆ ಬಿಡೋದಿಲ್ಲ, ಪ್ರತಿಭಟನೆ ಮುಂದುವರಿಸ್ತೀವಿ, ಸಚಿವರು ಬರಬೇಕು ಅಂತಕ್ಕಂಥ ಒತ್ತಾಯವನ್ನ ಜನರು ಮಾಡ್ತಾ ಇದ್ದಾರೆ. ರೆಹಮಾನ್, ಎಸ್, ಥ್ಯಾಂಕ್ ಯು ಮಂಜುನಾಥ್.